So welcome back. So day 6 ಗೆ ಎಲ್ಲರಿಗೂ ಸ್ವಾಗತ and congratulations on finishing your 5th day. ಸೊ ಎಲ್ಲರಿಗೂ ಹೇಗೆ ಅನ್ನಿಸ್ತಾ ಇದೆ? 3 more days ಅಷ್ಟೇ ಉಳಿದಿರೋದು. ಸೊ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಇಟ್ಕೊಂಡು ಎಲ್ಲ ಕ್ಲಾಸಸ್ ಮುಗಿಸ್ಬಿಟ್ಟು ಎಲ್ಲಾನು ನಿಮ್ಮ ಲೈಫ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಬಿ ಎ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಬಿ ಅ ಹ್ಯಾಪಿ ಪರ್ಸನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತಿನ ಟಾಪಿಕ್ ಇಟ್ಸ್ ಅಬೌಟ್ ಫಿಯರ್ ಆಫ್ ಫೇಲ್ಯೂರ್ ಆ್ಯಂಡ್ ಫಿಯರ್ ಆಫ್ ಸಕ್ಸಸ್. ಸೊ ಫಿಯರ್ ಆಫ್ ಫೇಲ್ಯೂರ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ನೀವೇನೋ ಒಂದು ಶುರು ಮಾಡಬೇಕು ಅಂದ್ಕೊಂಡಿರ್ತೀರ, ನಿಮ್ಮ ಡ್ರೀಮ್ಸ್ ಇರುತ್ತೆ, ಗೋಲ್ಸ್ ಇರುತ್ತೆ, ತುಂಬ ಆ್ಯಂಬಿಷಿಯಸ್ ಇರ್ತೀರ, ಬಟ್ ಶುರು ಮಾಡೋದಕ್ಕೆ ತುಂಬಾ ಭಯ. ನಿಮಗೆ ಎಲ್ಲಿ ನಾನು ಫೇಲ್ ಆಗಿಬಿಡ್ತೀನೋ, ಎಲ್ಲಿ ನಾನು ಸಕ್ಸೀಡ್ ಆಗೋದಿಲ್ವೋ ನಾನು ಅಂದ್ಕೊಂಡಿರೋ ವಿಷಯದಲ್ಲಿ ಅಂತ ಅಂದ್ಬಿಟ್ಟು ದಟ್ ಈಸ್ ಫಿಯರ್ ಆಫ್ ಫೇಲ್ಯೂರ್. ಸೊ ಫಿಯರ್ ಆಫ್ ಫೇಲ್ಯೂರೂ ಒಂಥರ ಲೈಕ್ ಯುನೋ ಡೇಂಜರಸ್ ಥಿಂಗ್ ಅಂತಲೇ ಹೇಳ್ಬೋದು. ಸೇಮ್ ಥಿಂಗ್ ವಿತ್ ಫಿಯರ್ ಆಫ್ ಸಕ್ಸಸ್ ಏನೋ ಆಗಿಬಿಟ್ಟಿದ್ದೀವಿ, ಬಟ್ ಅದನ್ನು ಹೇಗೆ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಮತ್ತೆ ನಾನು ಫೇಲ್ ಆದರೆ ಅನ್ನೋ ಒಂದು ಫಿಯರ್, ಇಟ್ಸ್ ಫಿಯರ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ಸೊ ಫಿಯರ್ ಆಫ್ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಬೋತ್ ಆರ್ ಲೈಕ್ ಇತ್ತು ಅಂತ ಅಂದರೆ ನಾವು ಏನೂ ಸಕ್ಸೀಡ್ ಮಾಡಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಸೊ ವಿ ವಿಲ್ ಆಲ್ವೇಸ್ ಬಿ ಅ ಫೇಲ್ಯೂರ್. ಸೊ ಫಿಯರ್ ಆಫ್ ಫೇಲ್ಯೂರ್ ಮತ್ತು ಸಕ್ಸಸ್ನ ಹೇಗೆ ಓವರ್ಕಮ್ ಮಾಡಿಬಿಟ್ಟು ನಾವು ಈ ಪ್ರಾಬ್ಲಮಿಂದ ಆಚೆ ಬಂದು ಹೇಗೆ ನಾವು ಸಕ್ಸೀಡ್ ಆಗ್ಬೋದು ಅನ್ನೋದು ನಾವು ಇವತ್ತಿನ ಎಕ್ಸಸೈಸಸ್ನಲ್ಲಿ ಕಲಿಯೋಣ. ದೇರ್ ಆರ್ ಫ್ಯೂ ಸಿಂಬಲ್ಸ್ ಹೇಳ್ಕೊಡ್ತೀನಿ, ಎಲ್ಲ ಏನ್ಷಿಯಂಟ್ ಸಿಂಬಲ್ಸ್. ಆ ಸಿಂಬಲ್ಸ್ನ ನಾವು ಬರೆಯೋದ್ರಿಂದ ನಮಗೇನೋ ಒಂದು ಲೈಕ್ ಯೂನಿವರ್ಸ್ ಎಲ್ಲನೂ ನಮ್ಮ ಕಡೆ ಇನ್ಕ್ಲೈನ್ ಆಗಿ ನಾವು ಮಾಡಬೇಕು ಅಂದ್ಕೊಂಡಿರೋ ವಿಷಯದಲ್ಲಿ ಅದು ಹೆಲ್ಪ್ ಮಾಡುತ್ತೆ ನಮಗೆ ಅಂತ ಅಂದ್ಬಿಟ್ಟು ಎಲ್ಲ ಸಿಂಬಲ್ಸ್, ಒನ್ ಆಫ್ ದ ಏನ್ಷಿಯಂಟ್ ಸಿಂಬಲ್ ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿರೋದು, ನಮ್ಮ ಇಂಡಿಯಾಯಿಂದ ಎಲ್ಲನೂ ಸೇರಿಸಿ ಒಂದು 6 ಒಳ್ಳೆ ಸಿಂಬಲ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದು 6 ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ, ಇದರಿಂದ ನಿಮಗೆ ತುಂಬಾ ಒಳ್ಳೇದಾಗುತ್ತೆ. ನಾನು ಹೇಳಿರೋ ಹಾಗೆ ಹೋಲ್ ಯೂನಿವರ್ಸ್ ನಿಮ್ಮ ಕಡೆಗೆ ಇನ್ಕ್ಲೈನ್ ಆಗಿ ನಿಮಗೆ ಬೇಕಿರೋದನ್ನ ಡೆಫಿನೆಟ್ಲಿ ಸಕ್ಸೀಡ್ ಮಾಡ್ತೀರಾ, ನೀವು ಅದರಲ್ಲಿ ಅದನ್ನು ಅಚೀವ್ ಮಾಡ್ತೀರಾ. ಸೊ 1 by 1 ಒಂದೊಂದು ಸಿಂಬಲಿಗೆ ಒಂದೊಂದು ಮೀನಿಂಗ್ ಇದೆ, ಒಂದೊಂದು ಪರ್ಪಸ್ಸಿಗೆ ನಾವು ಒಂದೊಂದು ಸಿಂಬಲ್ನ ಯೂಸ್ ಮಾಡ್ತೀವಿ. ಆ ಎಲ್ಲ ಸಿಂಬಲ್ಸ್ನ ನಾವು ಇಲ್ಲಿ ಕಲಿಯೋಣಂತೆ. ಅದಾದಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ಅಂಥ ಒಂದು ಪೇಂಟಿಂಗ್ ಹೇಳ್ಕೊಡ್ತೀನಿ. ಈ ಎಲ್ಲ ಸಿಂಬಲ್ಸ್ನು ಯೂಸ್ ಮಾಡ್ತೀವಿ ಆ ಪೇಂಟಿಂಗ್ ಒಳಗಡೆ, ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರೋದು. ಇದನ್ನು ನೀವು ಪೇಪರ್ ಮೇಲೆ ಕಲಿತು ಅದಾದಮೇಲೆ ಕ್ಯಾನ್ವಾಸ್ ಮೇಲೂ ಹಾಕ್ಬೋದು. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೇಂಟಿಂಗ್, ಒನ್ ಆಫ್ ಮೈ ಫೇವ್ರೆಟ್ ಪೇಂಟಿಂಗ್ ಅದು. ಸೊ ಶುರು ಮಾಡೋಣಂತೆ ಇವತ್ತಿನ ಕ್ಲಾಸ್. ಸೊ ಈ ಸಿಂಬಲ್ಸ್ನ ಯಾವಾಗ ಹಾಕಬೇಕು, ಯಾವಾಗ ಡೈಲಿ ಬರಿಬೋದು ಒಂದೊಂದು ಟೈಮ್, ಇಲ್ಲ ಅಂತಂದರೆ ಏನೋ ಒಂದು ಶುರು ಮಾಡಬೇಕು ಅಂದ್ಕೊಂಡಿದ್ದೀರ ಅಂದರೆ ಇಟ್ಸ್ ಲೈಕ್ ಗುಡ್ ಲಕ್ ಥರ ಅದನ್ನು ಮಾಡಿಬಿಟ್ಟು ಅದಾದಮೇಲೆ ನೀವೇನಾದರೂ ಕೆಲಸನ ಶುರು ಮಾಡ್ಬೋದು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸಿಂಬಲಿಗೆ ಒಂದೊಂದು ಮೀನಿಂಗ್ ಇದೆ. ಆ ಎಲ್ಲ ಮೀನಿಂಗ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸಿಂಬಲ್ ಬಂದು ಈ ಓಮ್ನ ನಾನು ಒಂದು ಮಂಡಲದಲ್ಲಿ ಬರೆದಿದ್ದೀನಿ. ಓಮ್ ಆ್ಯಂಡ್ ಮಂಡಲದಲ್ಲಿ ಬರೆದಿರೋದು ಏನೂ ಅಷ್ಟು ಡಿಫ್ರೆನ್ಸ್ ಇಲ್ಲ. ಇದು ಮೋರ್ ಪವರ್ಫುಲ್ ಸಿಂಬಲ್ ಅಂತಲೇ ಹೇಳ್ಬೋದು. ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕಾನ್ಸಂಟ್ರೇಷನ್, ಆಮೇಲೆ ಹ್ಯಾಪಿನೆಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಪಾಸಿಟಿವ್ ವೈಬ್ಸ್ನ, ಹಾರ್ಡ್ ವರ್ಕ್, ಪೇಷನ್ಸ್, ಡೀಪ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಯಾವುದೋ ಒಂದು ಹೊಸ ಬುಕ್ ತೊಗೊಂಡಾಗ ನಾವು ಫಸ್ಟ್ ಪೇಜ್ನಲ್ಲಿ ಓಮ್ ಅಂತ ಬರೆದಿರ್ತೀವಿ, ರೈಟ್? ಯಾಕೆ ಬರಿತೀವಿ? ಫಸ್ಟಿಂದ ಅದು ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೀವಿ ನಾವು. ತುಂಬ ಲೈಕ್ ಎಷ್ಟೋ ಜನ್ರೇಷನ್ಗಳಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬಂದಿದ್ದೀವಿ. ಓಮ್ ಅಂತ ಬರಿತೀವಿ, ಇಲ್ಲ ಶ್ರೀ ಅಂತ ಬರಿತೀವಿ. ಯಾಕೆಂದರೆ ಅದೊಂದು ಪವರ್ಫುಲ್ ಸಿಂಬಲ್ ಆಗಿರೋದ್ರಿಂದ ಇದೆಲ್ಲನೂ ರೆಪ್ರೆಸೆಂಟ್ ಮಾಡುತ್ತೆ, ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಆ ಸಿಂಬಲ್ನ ನಾವು ಬರಿತೀವಿ. ನೆಕ್ಸ್ಟ್ ಒಂದು ಆಸ್ಪಿಷಿಯಸ್ ಸಿಂಬಲ್ ಅಂತ ಅಂದರೆ ಈ ಕಮಲ, ಲೋಟಸ್. ಇದ್ರೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪ್ಯೂರಿಟಿ ಸಿಂಬಲ್ ಆ್ಯಂಡ್ ಸ್ಪಿರಿಚುವಲ್ ಅವೇಕನಿಂಗ್, ಮತ್ತು ಹೊಸ ಬಿಗಿನಿಂಗ್. ಏನಾದರೂ ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ ಅಂದರೆ ಈ ಸಿಂಬಲ್ ಹಾಕಿಬಿಟ್ಟು ನಾವು ಶುರು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಸಿಂಬಲ್ ಬಂದು ಸ್ಪೈರಲ್ ಸಿಂಬಲ್. ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸೆಲ್ಫ್ ಲವ್ ಆರ್ ಲವಿಂಗ್ ಯೋರ್ ಸೆಲ್ಫ್ ಬಗ್ಗೆ ಹೇಳುತ್ತೆ, ಆ್ಯಂಡ್ ಪವರ್ ಮತ್ತು ವಿಸ್ಡಮ್ ಬಗ್ಗೆ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸಿಂಬಲ್ ಈ ಸೂರ್ಯ ಸಿಂಬಲ್. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ನ ನೀವು ಇಂಪ್ರೂವೈಸ್ ಮಾಡ್ಕೋಬೇಕು ಅಂದರೆ ಈ ಸಿಂಬಲ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇದೊಂದು ಗ್ರೀಕ್ ಸಿಂಬಲ್, ತುಂಬಾ ಹಳೆಯ ಸಿಂಬಲ್. ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ. ಸೊ ಈ ಸಿಂಬಲ್ ಹಾಕಿದಾಗ ಅಥವಾ ಎಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ, ಅದನ್ನು ನೋಡಿದಾಗೆಲ್ಲ ಅಂದ್ಕೊಳ್ಳಿ ಲೈಕ್ ಏನೇ ಕಾರ್ಯ ಮಾಡೋಕ್ಕೆ ಹೋದರೂ ಅದು ಸಕ್ಸೀಡ್ ಆಗುತ್ತೆ, ನಮ್ಮ ಕೈಯಲ್ಲಿದೆ ಅದನ್ನು ಫೇಲ್ಯೂರ್ ಮಾಡೋದು ಮತ್ತು ಸಕ್ಸೀಡ್ ಮಾಡೋದು. ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವೇ ಆಗುತ್ತೆ ಅನ್ನೋದು ಈ ಸಿಂಬಲ್ ರೆಪ್ರೆಸೆಂಟ್ ಮಾಡುತ್ತೆ. ತುಂಬಾ ಮೀನಿಂಗ್ಫುಲ್ ಆಗಿರೋವಂಥ ಸಿಂಬಲ್.
ನೆಕ್ಸ್ಟ್ ಸಿಂಬಲ್ ಬಂದು ಈ ಓಮ್ ಸಿಂಬಲ್ ಈ ರೀತಿ ಬರೆಯೋದ್ರಿಂದ ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಮ್ಮ ಉಸಿರಾಟದನ್ನು ರೆಪ್ರೆಸೆಂಟ್ ಮಾಡುತ್ತೆ, ನಮ್ಮ ಹೆಲ್ತ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಸಿಂಬಲ್ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಇರ್ಬೋದು, ನಮ್ಮ ವೆಲ್ ಬೀಯಿಂಗಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲ ಸಿಂಬಲ್ಸಿಗೆ ಒಂದೊಂದು ಮೀನಿಂಗ್ ಇದೆ. ಹಾಗೆ ಎಷ್ಟೊಂದು ಸಿಂಬಲ್ಸ್ ಇದೆ, ಎವ್ರಿ ಸಿಂಬಲ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಬಟ್ ನಾನು ಇದನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲ ಸಿಂಬಲ್ಸ್ನ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಓಕೆ ಗೈಸ್, ಹೇಗೆ ಅನ್ನಿಸ್ತು? ಸೊ ಈ 6 ಸಿಂಬಲ್ನ ನೀವು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಟ್ರಸ್ಟ್ ಇರಬೇಕು. ಫಸ್ಟ್ ಆಫ್ ಆಲ್ ಏನೇ ಮಾಡಿದ್ರು ನಿಮಗೆ ಟ್ರಸ್ಟ್ ಇರಬೇಕು, ನಾನು ಸಕ್ಸೀಡ್ ಆಗ್ತೀನಿ ಅನ್ನೋದು. ಆವಾಗ ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಮ ಜೊತೆಗೆ ಬಂದುಬಿಟ್ಟು ಅದನ್ನು ನಿಮಗೆ ಇನ್ಕ್ಲೈನ್ ಆಗಿ ನೀವು ಟುವರ್ಡ್ಸ್ ನಿಮ್ಗೆ ಮಾಡ್ತಿರೋದ್ರಲ್ಲಿ ಸಕ್ಸೀಡ್ ಆಗೋದಕ್ಕೆ ಅದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡುತ್ತೆ. ಬಟ್ ನಿಮ್ಮ ಕಡೆಯಿಂದನೇ ಯಾವುದೇ ಥರದ ಡೆಡಿಕೇಶನ್ ಇಲ್ಲ ಅಂದರೆ ಡೆಫಿನೆಟ್ಲಿ ಏನು ಮಾಡೋದಕ್ಕಾಗಲ್ಲ. ಸೊ ನಿಮ್ಮ ಕಡೆಯಿಂದನೂ ಫೋಕಸ್ ಆ್ಯಂಡ್ ಡೆಡಿಕೇಶನ್ ಇರಬೇಕು ಆ್ಯಂಡ್ ಯೂನಿವರ್ಸು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ 6 ಸಿಂಬಲ್ಸ್ನ ಅವಾಗವಾಗ ಪ್ರಾಕ್ಟೀಸ್ ಮಾಡಿ ನಿಮಗೆ ಒಳ್ಳೇದು ಡೆಫಿನೆಟ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ 2ಗೆ ಹೋಗೋಣಂತೆ. ಪಾರ್ಟ್ 2ಗೆ ಏನೆಲ್ಲ ಬೇಕು ಮೆಟೀರಿಯಲ್ಸ್ ಅನ್ನೋದು ನಾನು ಹೇಳ್ತೀನಿ, ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಪಾರ್ಟ್ 2ನಲ್ಲಿ ನಿಮ್ಮೆಲ್ಲರ ಹತ್ರನೂ ಸಿಗ್ತೀನಿ. ಇದಕ್ಕೆ ನಮಗೆ ಬೇಕಾಗಿರೋದು ಪೇಪರ್ 300 ಆರ್ 350 GSM ಕೋಲ್ಡ್ ಪ್ರೆಸ್ಡ್ ವಾಟರ್ ಕಲರ್ ಪೇಪರ್ ಬೇಕು, ಅಕ್ರಿಲಿಕ್ ಪೇಂಟ್ಸ್ ಬೇಕು, ಡಾಟ್ ಪೇಂಟಿಂಗ್ ಟೂಲ್ ಇದ್ದರೆ ಓಕೆ, ಇಲ್ಲ ಅಂತ ಅಂದರೆ ನಾನು ಸಬ್ಸ್ಟಿಟ್ಯೂಟಾಗಿ ಏನೆಲ್ಲ ಯೂಸ್ ಮಾಡ್ಬೋದು ಡಾಟ್ ಪೇಂಟಿಂಗಿಗೆ ಅದು ಯೂಸ್ ಮಾಡ್ಬೋದು. ಆ್ಯಸ್ ವೆಲ್ ಆಸ್ ಸಕೂರಾ ಪೆನ್ ಬೇಕಾಗುತ್ತೆ, ಪೇಂಟ್ಸ್ ಬೇಕು ಆ್ಯಂಡ್ ಪೆನ್ಸಿಲ್, ಎರೇಸರ್ ಅವೆಲ್ಲ ಕಾಮನ್, ಅವೆಲ್ಲ ಇದಿಷ್ಟು ಇಟ್ಕೊಳ್ಳಿ ಸಾಕು. ಆ್ಯಂಡ್ ಬಡ್ಸ್ ಬೇಕು ಆ್ಯಂಡ್ ಕ್ಯೂ ಟಿಪ್ ಏನು ಕಿವಿಯಲ್ಲಿ ತೆಕ್ಕೊಳ್ತೀವಲ್ಲ ಬಡ್ಸ್, ಅದು ಬೇಕಾಗುತ್ತೆ. ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಓಕೆ ಗೈಸ್, ಪಾರ್ಟ್ 2ಗೆ ಎಲ್ಲರಿಗೂ ಸ್ವಾಗತ. ಡೇ 6 ಪಾರ್ಟ್ 2ಗೆ ಎಲ್ಲರಿಗೂ ಸ್ವಾಗತ. ಸೊ ಈ ಎಲ್ಲ ಸಿಂಬಲ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಈ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಈ ಸಿಂಬಲ್ಸ್ನ ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ ನಿಮ್ಮ ಫಿಯರಿಂದ ನೀವು ಆಚೆ ಬರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮಗೆ ಸಕ್ಸೀಡ್ ಆಗೋದಕ್ಕೆ ಏನೇ ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ಸಕ್ಸೀಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಸೊ ಇಟ್ಸ್ ಮೋರ್ ಲೈಕ್ ಸ್ಪಿರಿಚುವಲ್ ಥಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋಕಸ್ ಆ್ಯಂಡ್ ಡೆಡಿಕೇಶನ್ ಇತ್ತು ಅಂದರೆ ಡೆಫಿನೆಟ್ಲಿ ಸಕ್ಸೀಡ್ ಆಗೇ ಆಗ್ತೀವಿ ನಾವು. ಸೊ ಶುರು ಮಾಡೋಣ ಅಂತ ಇವತ್ತಿನ ಪೇಂಟಿಂಗ್ನ. ಸೊ ಪೇಂಟಿಂಗಿಗೆ ನಾನು 300 GSM ವಾಟರ್ ಕಲರ್ ಪೇಪರ್ ತೊಗೊಂಡಿದ್ದೀನಿ. ಮಾಸ್ಕಿಂಗ್ ಟೇಪ್ ಹಚ್ಚಿಬಿಟ್ಟು ಈ ಡ್ರಾಯಿಂಗ್ನ ನಾನು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಪಾಸ್ ಮಾಡಿಬಿಟ್ಟು ಈ ಡ್ರಾಯಿಂಗ್ನ ಬರೆದ ಮೇಲೆ ಪೇಂಟಿಂಗ್ನ ನಾವು ಶುರು ಮಾಡೋಣಂತೆ. ಬೇಕಾದ್ರೆ ಇಲ್ಲಿ ಪಾಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಸೊ ಫಸ್ಟಿಗೆ ನಾನು ಓಮ್ ಅಂತ ಏನು ಬರೆದಿದ್ದೀನಲ್ಲ, ಅಲ್ಲಿಗೆ ನಾನು ಕ್ರಿಮ್ಸನ್ ರೆಡ್ ಕಲರಿನ ಪೇಂಟ್ನ ಹಚ್ತಾ ಇದ್ದೀನಿ. ಆ್ಯಂಡ್ ಕಲರ್ ಕಾಂಬಿನೇಷನ್ ನಿಮಗೆ ಯಾವ್ದು ಬೇಕಾದರೂ ಮಾಡ್ಬೋದು, ಇದೇ ಪರ್ಟಿಕ್ಯುಲರಾಗಿ ಮಾಡಬೇಕು ಅಂತ ಅಲ್ಲ. ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಕಲರ್ಸ್ನ ನೀವು ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಈ ಡ್ರಾಯಿಂಗ್ನಲ್ಲಿ ಓಮ್ ಇದೆ, ಗಣೇಶ ಇದೆ, ಕಮಲ ಇದೆ, ಅದಾದಮೇಲೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ ನಾವು. ಸೊ ಫ್ಲವರ್ಸ್ನ ಆ್ಯಡ್ ಮಾಡ್ತೀವಿ ಎಂಡ್ನಲ್ಲಿ. ಸೊ ಇದೆಲ್ಲನೂ ರೆಪ್ರೆಸೆಂಟ್ ಒಳ್ಳೆ ಸಿಂಬಲ್ಸ್ ಆಗಿರೋದ್ರಿಂದ ಇದೊಂದು ಪೇಂಟಿಂಗ್ ವೆರಿ ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ ನಿಮಗೆ ಕಂಪ್ಲೀಟ್ ಮಾಡಿದಾಗ. ಸೊ ನಿಧಾನಕ್ಕೆ ಮಾಡಿ, ತುಂಬ ಅರ್ಜೆಂಟಲ್ಲಿ ಮಾಡೋ ಅಂಥದ್ದು ಏನೂ ಇಲ್ಲ. ಸ್ಟೆಪ್ಸ್ನ ಫಾಲೋ ಮಾಡಿ, ಬಿಕಾಸ್ ತುಂಬ ಲೇಯರ್ಸ್ ಇದೆ. ಮಧ್ಯದಲ್ಲಿರೋವಂಥ ಒಂದಕ್ಕೆ ಮಾತ್ರ ಸಿಂಪಲ್ ಆಗಿದೆ, ಬಟ್ ನೀರು ಮಾಡೋ ಟೈಮಲ್ಲಿ ಡಿಫ್ರೆಂಟ್ ಲೇಯರ್ಸ್ ಬರುತ್ತೆ ಅದರಲ್ಲಿ. ಸೊ ಅದನ್ನು ಗಮನ ಇಟ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ನೇ ಮಾಡಿ, ಸ್ಕಿಪ್ ಮಾಡ್ದಲೇ ವಿಡಿಯೋನ ನೀವು ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನಾನು ಓಮಿನ ಬ್ಯಾಕ್ಗ್ರೌಂಡ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ವೈಟ್ ಮತ್ತು ಆರೆಂಜ್ನ ಮಿಕ್ಸ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಕಲರ್ನ ನಾನು ಮಾಡಿದ್ದೀನಿ. ಸ್ವಲ್ಪ ಲೈಟ್ ಆರೆಂಜ್ ಕಲರ್ ಅಂತ ಹೇಳ್ಬೋದು. ಇದನ್ನು ನಾನು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಲೇಯರ್ನ ಹಚ್ತಾ ಇದ್ದೀನಿ. ಸಮ್ಟೈಮ್ ಅಕ್ರಿಲಿಕ್ ಪೇಂಟ್ ನಿಮಗೆ ಸರಿಯಾಗಿ ಹಚ್ಚಿಲ್ಲ ಅಂತ ಅನ್ನಿಸ್ಬೋದು, ಅವಾಗ ನೀವು ಸೆಕೆಂಡ್ ಲೇಯರ್ನ ನೀವು ಅದ್ರ ಮೇಲೆ ಹಚ್ಬೋದು. ಬಟ್ ಸೆಕೆಂಡ್ ಲೇಯರ್ ಹಚ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ಲಿ ಸೆಕೆಂಡ್ ಲೇಯರ್ ಹಚ್ಚಬೇಕು, ಜಸ್ಟ್ ಒಂದು ಪಾರ್ಟ್ನ ಮಾತ್ರ ಹಚ್ಚಬಾರ್ದು ನೀವು. ಅವಾಗ ತುಂಬ ಶೇಡ್ ಅಂತ ಅನಿಸುತ್ತೆ. ಒಂದು ಲೇಯರ್ ಹಚ್ಚಿದ ಮೇಲೆ ಅದು ಒಣಗಿದ ಮೇಲೆ ಸೆಕೆಂಡ್ ಲೇಯರ್ನ ನೀವು ಕಂಪ್ಲೀಟ್ಲಿ ಹಚ್ಚಬೇಕಾಗುತ್ತೆ. ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಬೇಕಾದ್ರೆ ನೀವು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಕಮಲನ ಮಾಡೋಣಂತೆ. ಇಲ್ಲಿ ನಾನು ಪಿಂಕ್ ಮತ್ತು ವೈಟ್ ತೊಗೊಂಡಿದ್ದೀನಿ ಅಕ್ರಿಲಿಕ್ ಪೇಂಟ್ಸ್. ಅದನ್ನು ಜಸ್ಟ್ ಹಾಗೆ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಾನು ಹಚ್ತಾ ಇದ್ದೀನಿ.
ನೀವು ಸಪ್ರೇಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಹ ಹಚ್ಬೋದು. ನಾನು ಸ್ವಲ್ಪ ಶೇಡಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ತಾ ಇದ್ದೀನಿ ಅಷ್ಟೇ. ಇಲ್ಲ ನೀವು ವೆರಿ ಬಿಗ್ನರ್ ಆಗಿದ್ದೀರಾ, ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಚ್ಚೋಕೆ ಬರಲಿಲ್ಲ ಅಂತ ಅಂದರೆ ಸಪ್ರೇಟಾಗಿ ಪಿಂಕ್ ಮತ್ತು ವೈಟ್ನ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಪೇಂಟ್ನ ಹಚ್ಬೋದು ಡೈರೆಕ್ಟಾಗಿ. ಇಲ್ಲಿ ನಾನು ಈ ಮಂಡಲದ ಬ್ಯಾಕ್ಗ್ರೌಂಡ್ ಕೆಳಗಡೆ ನೀರಿನ ಪಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ವಾಟರ್ ಕಲರ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ಇವಾಗಿಂದ. ಸೊ ಒನ್ ಕೈಂಡ್ ಆಫ್ ಗ್ರೀನ್ ತೊಗೊಳ್ತಾ ಇದ್ದೀನಿ, ಅದರಲ್ಲೇ ನಾನು ವೇರಿಯೇಷನ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾವುದೇ ಡಿಫ್ರೆಂಟ್ ಗ್ರೀನ್ಸ್ನ ನಾನು ಇಲ್ಲೇನು ಯೂಸ್ ಮಾಡ್ತಾಯಿಲ್ಲ, ಒಂದೇ ಗ್ರೀನ್ ಬಟ್ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ಲೈಟ್ ಶೇಡ್ ಮಾಡ್ಕೊಳ್ತೀನಿ. ನೀರು ಜಾಸ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಡಾರ್ಕ್ ಶೇಡ್ ಆ ಥರ ಮಾಡೋಕ್ಕೆ ಶುರು ಮಾಡ್ತೀನಿ. ಫಸ್ಟಿಗೆ ನಾನು ಪೇಪರ್ನ ವೆಟ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಕಡೆಯೂ ನೀರನ್ನ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಈ ಮೆಥಡ್ನಲ್ಲಿ ನಾನು ಈಗ ತೋರಿಸ್ತಿರೋ ಅಂಥ ಮೆಥಡ್ನಲ್ಲಿ ಇದಕ್ಕೂ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ನಾವು ಡೈಲ್ಯೂಟ್ ಮಾಡ್ಕೋಬೇಕು. ಅದು ನಿಮಗೆ ಗೊತ್ತಿದೆ. ಈ ಥರ ಅಪ್ಲೈ ಮಾಡ್ತೀನಿ. ಜಸ್ಟ್ ಅಪ್ಲೈ ಮಾಡ್ಕೊಳ್ತಾ ಹೋಗಿ, ಅದು ರೆಸ್ಟ್ ಆಫ್ ದ ಥಿಂಗ್ ಅದೇ ಮಾಡುತ್ತೆ. ನೀರು ತುಂಬ ಕಡಿಮೆ ಆಗಿತ್ತು ಅಂದರೆ ಮತ್ತೆ ನೀರು ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಈ ಥರ ಪೇಂಟ್ನ ಹಾಕ್ಬೋದು. ನೋಡ್ತಾ ಇರ್ಬೋದು ಆಲ್ರೆಡಿ ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು. ನೀವೇನು ಮಾಡೋದು ಬೇಡ, ಜಸ್ಟ್ ಅಪ್ಲೈ ಮಾಡ್ಕೊಳ್ತಾ ಹೋದರೆ ಆಯ್ತು ಅಷ್ಟೇ. ರೆಸ್ಟ್ ಆಫ್ ದ ಥಿಂಗ್ ಅದೇ ಮಾಡುತ್ತೆ. ಅದೇ ಸ್ಪೆಷಾಲಿಟಿ ವಾಟರ್ ಕಲರ್ ಪೇಪರ್ಸ್ ಯೂಸ್ ಮಾಡೋದ್ರಿಂದ. ಸೊ ಡ್ರೈ ಆದಮೇಲೆ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ನಲ್ಲಿ ಈ ಥರ ಕಾಣಿಸ್ತಾ ಇದೆ. ನಾನಿಲ್ಲಿ ಸ್ಯಾಪ್ ಗ್ರೀನ್ ಶೇಡ್ ಅಕ್ರಿಲಿಕ್ ಪೇಂಟ್ನಲ್ಲಿ ಲೋಟಸ್ ಲೀವ್ಸ್ನ ಮಾಡ್ತಾಯಿದ್ದೀನಿ. ಈವನ್ ಬ್ಯಾಕ್ಗ್ರೌಂಡ್ನಲ್ಲೂ ಅಷ್ಟೇ, ವಾಟರ್ ಕಲರು ಅಷ್ಟೇ ಸ್ಯಾಪ್ ಗ್ರೀನೇ ಯೂಸ್ ಮಾಡಿದ್ವಿ. ಇಲ್ಲಿ ನಿಮ್ಮ ಹತ್ರ ಸ್ಯಾಪ್ ಗ್ರೀನಿನ ಅಕ್ರಿಲಿಕ್ ಕಲರ್ಸ್ ಇಲ್ಲ ಅಂದರೆ ಸೇಮ್ ವಾಟರ್ ಕಲರ್ನೇ ನೀವು ತಿಕ್ಕಾಗಿ ಪೇಂಟ್ ತೊಗೊಂಬಿಟ್ಟು ಅಪ್ಲೈ ಮಾಡ್ಬೋದು. ಸೊ ಪ್ರಾಬ್ಲಮ್ ಏನಾಗಲ್ಲ, ಅದೇ ಥರನೇ ಫಿನಿಶಿಂಗ್ ಬರುತ್ತೆ. ಫ್ರೀ ಹ್ಯಾಂಡ್ ಯೂಸ್ ಮಾಡಿಬಿಟ್ಟು ಈ ಥರ ನಾನು ಮಾಡ್ತಾಯಿದ್ದೀನಿ. ಬಿಗಿನರ್ಸ್ ಆಗಿದ್ದರೆ ಇದು ಸ್ವಲ್ಪ ಅನ್ಕಂಫರ್ಟಬಲ್ ಆದರೆ ಡೈರೆಕ್ಟಾಗಿ ಮಾಡೋದಕ್ಕೆ ಪೆನ್ಸಿಲ್ನಲ್ಲಿ ಡ್ರಾ ಮಾಡಿಕೊಂಡು ಅದಾದಮೇಲೆ ನೀವು ಪೇಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ಬ್ರ್ಯಾಂಚಸ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ. ಅದ್ರ ಮೇಲೆ ನಾವು ಲೋಟಸ್ ಮಾಡಬೇಕಾಗುತ್ತೆ. ಸೊ ಬ್ರ್ಯಾಂಚಸ್ ಎಲ್ಲ ಅಪ್ವರ್ಡಲ್ಲೇ ಹಾಕ್ತಾಯಿದ್ದೀನಿ. ಸೊ ನೀವು ಬ್ರಷಸ್ನ ನಾನು ಯಾವುದೇ ಥರದ ಬ್ರಷ್ ಯಾವ್ದು ಯೂಸ್ ಮಾಡಬೇಕು ಅಂತ ಹೇಳಿಲ್ಲ ನಾನು. ಎಲ್ಲದಕ್ಕೂ ಅಷ್ಟೇ ಸ್ಮಾಲ್ ಬ್ರಷ್ ನಿಮ್ಮ ಕಂಫರ್ಟ್ ಲೆವೆಲ್ ಮೇಲೆ ನೀವು ಯೂಸ್ ಮಾಡ್ಬೋದು. ಎಲ್ಲಿ ಸ್ಮಾಲ್ ಬ್ರಷ್ ಬೇಕು ಅಂತ ಅಂದರೆ ಈ ಥರ ತಿನ್ನಾಗಿರೋವಂಥ ಲೈನ್ಸ್ ನಾವು ಡ್ರಾ ಮಾಡಿದಾಗ ಚಿಕ್ಕ ಬ್ರಷ್ ಬೇಕಾಗುತ್ತೆ, ಸಣ್ಣಕ್ಕಿರೋ ಅಂಥ ಬ್ರಷ್ ಬೇಕಾಗುತ್ತೆ. ಎಲ್ಲಿ ನಾವು ಎಲ್ಲಾರು ದೊಡ್ಡ ಏರಿಯಾನ ಫಿಲ್ ಮಾಡ್ತಾ ಇದ್ದೀವಿ ಅಂದರೆ ದೊಡ್ಡ ಬ್ರಷು. ಮೋಸ್ಟ್ ಆಫ್ ದ ಏರಿಯಾಸ್ನಲ್ಲಿ ನಾವು ರೌಂಡ್ ಬ್ರಷೇ ಯೂಸ್ ಮಾಡಿದ್ದೀವಿ. ಸೊ ನಾಟ್ ಟು ವರಿ. ಫ್ಲ್ಯಾಟ್ ಬ್ರಷ್ ಕೆಲವು ಕ್ಲಾಸಸಲ್ಲಿ ಮಾತ್ರ ನಾವು ಯೂಸ್ ಮಾಡಿರೋದು. ಅದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಫ್ಲ್ಯಾಟ್ ಬ್ರಷ್ ತೊಗೋಬೇಕು ಇವಾಗ ನೀವು ಅಂತ ಅಂದ್ಬಿಟ್ಟು. ಸೊ ನೀವು ನಾನು ಕಳಿಸಿರೋಂಥ ಲಿಂಕ್ ಥ್ರೂನೇ ನೀವು ಬೈ ಮಾಡಿದರೆ ನಿಮಗೆಲ್ಲ ಅವೈಲಬಲ್ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಆ ಲೀವ್ಸ್ ಎಲ್ಲ ಡ್ರೈ ಆಗಬೇಕು. ಡ್ರೈ ಆಗೋ ಟೈಮ್ನಲ್ಲಿ ನಾವು ಇಲ್ಲಿ ಸ್ಕೆಚ್ ಪೆನ್ ಯೂಸ್ ಮಾಡಿಬಿಟ್ಟು ಈ ಲೋಟಸ್ ಮೇಲೆ ಈ ಥರ ಲೈನ್ಸ್ನ ಡ್ರಾ ಮಾಡ್ಕೊಳ್ಳೋಣಂತೆ.
ಸೊ ಲೈನ್ಸ್ ಎಲ್ಲ ಡ್ರಾ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಸಕುರಾ ಪೆನ್ ಯೂಸ್ ಮಾಡಿಬಿಟ್ಟು ಈ ಥರ ಔಟ್ಲೈನ್ ಹಾಕ್ಕೊಳ್ಳೋಣಂತೆ. 05 ಆರ್ 08 ಯಾವುದಾದ್ರೂ ಪರವಾಗಿಲ್ಲ ಸೈಜ್. ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳೋಣ ಔಟ್ಲೈನ್ನ. ಇದನ್ನು ನೀವು ಪೇಂಟಲ್ಲೂ ಮಾಡಬಹುದು, ನಿಮಗೆ ಕಂಫರ್ಟ್ ಇತ್ತು ಅಂದರೆ ಪೇಂಟ್ನಲ್ಲಿ ಮಾಡಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಮಾರ್ಕರ್ನಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಔಟ್ಲೈನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣಂತೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ವೈಟ್ ಅಕ್ರಿಲಿಕ್ ಪೇಂಟ್ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಲೈನ್ಸ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಥರ ಯಾವುದಾದ್ರೂ ಆ್ಯಂಗಲ್ನಲ್ಲಿ ನೀವು ಮಾಡ್ಬೋದು, ರೌಂಡಾಗಿ ಮಾಡ್ಬೋದು, ಇಲ್ಲಾಂದರೆ ಹಾರಿಸಾಂಟಲ್, ವರ್ಟಿಕಲ್ ಯಾವ ಶೇಪ್ನಲ್ಲಾದರೂ ನೀವು ಈ ಲೈನ್ಸ್ನ ಮಾಡ್ಬೋದು. ಲೈಟಾಗಿ ತುಂಬ ಎಲ್ಲನೂ ಈವನ್ನಾಗೆ ಬರಲಿ ಆ ವೈಟ್ ಶೇಡ್, ಒಂದು ಕಡೆ ಡಾರ್ಕ್ ಒಂದು ಕಡೆ ಲೈಟ್ ಆ ಥರ ಬರೋದು ಬೇಡ. ಈವನ್ ಸೈಜಸ್ಸೇ ಇದ್ದರೆ ಈವನಾಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಸೊ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಾವು ಆ ಲೋಟಸ್ನ ಪ್ರಾಕ್ಟೀಸ್ ಮಾಡೋಣ. ಒಂದು ಸಪ್ರೇಟ್ ಪೇಪರ್ ತೊಗೊಳ್ಳಿ. ನಿಮ್ಮ ಹತ್ರ ಬ್ರಷ್ ಪೆನ್ ಇತ್ತು ಅಂತ ಅಂದರೆ ತುಂಬ ಸುಲಭ ಲೋಟಸ್ನ ಮಾಡೋದು. ನಾವು ಯಾಕೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದರೆ ಲೋಟಸ್ ತುಂಬ ಚಿಕ್ಕದಾಗಿದೆ. ಪೆನ್ಸಿಲಲ್ಲಿ ಡ್ರಾ ಮಾಡಿ ಅದನ್ನು ಪೇಂಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಲುಕ್ ಕೊಡೋದಿಲ್ಲ. ಸೊ ಫ್ರೀ ಹ್ಯಾಂಡ್ನಲ್ಲಿ ಮಾಡಬೇಕಾಗುತ್ತೆ. ಫ್ರೀ ಹ್ಯಾಂಡ್ನಲ್ಲಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ಬ್ರಷ್ ಪೆನ್ ಯೂಸ್ ಮಾಡ್ತಾ ಇರೋದು ಯಾಕೆ ಅಂದರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಶೇಪ್ ನಮಗೆ ಅದೇ ಬೇಕಾಗಿರೋವಂಥ ಶೇಪ್ ಇರೋದ್ರಿಂದ ಬ್ರಷ್ ಪೆನ್ನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಲೋಟಸ್ ಅನ್ನೋ ಕಾರಣಕ್ಕೆ ಬ್ರಷ್ ಪೆನ್ ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಮ ಹತ್ರ ಬ್ರಷ್ ಪೆನ್ ಇಲ್ಲ ಅಂದರೆ ರೆಗ್ಯುಲರ್ ಸ್ಕೆಚ್ ಪೆನ್ ಯೂಸ್ ಮಾಡಿನೂ ಸಹ ನೀವು ಈ ಲೋಟಸ್ನ ಡ್ರಾ ಮಾಡ್ಬೋದು. ಒಂದು 5-6 ಲೋಟಸ್ನ ನೀವು ಕಂಫರ್ಟ್ ಆಗೋವರೆಗೂ ನೀವು ಅದನ್ನು ಡ್ರಾ ಮಾಡಿ ಪೇಪರ್ ಮೇಲೆ ಹಾಕ್ಬೋದು. ನೆಕ್ಸ್ಟ್ ಸ್ಟೆಪ್ ನಾವು ಗ್ರೀನ್ ತೊಗೊಳ್ಳೋಣಂತೆ. ಬೇರೆ ಡಿಫ್ರೆಂಟ್ ಗ್ರೀನ್ ತೊಗೊಳ್ಳಿ, ಇಲ್ಲ ಸೇಮ್ ಗ್ರೀನ್ ಸ್ವಲ್ಪ ಜಾಸ್ತಿ ಡೈಲ್ಯೂಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಅದಕ್ಕೆ ಲೈಟ್ ಶೇಡ್ ಬರ್ತಾ ಇದೆ ಇಲ್ಲಿ. ಆ ಗ್ರೀನ್ನ ನಾನು ಲೋಟಸ್ ಲೀವ್ಸ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಬ್ಯಾಕ್ಗ್ರೌಂಡ್ನಲ್ಲಿ ನಾವು ಯೂಸ್ ಮಾಡಿರೋವಂಥ ಗ್ರೀನೇ ಇದು, ಬಟ್ ಡಿಫ್ರೆಂಟಾಗಿ ಯಾಕೆ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಡೈಲ್ಯೂಟ್ ಮಾಡ್ಕೊಂಡಿದ್ದೀವಿ ಫಸ್ಟ್ಗಿನ್ನ, ಅದಕ್ಕೆ ಆ ಥರ. ಅದೇ ಸ್ಪೆಷಾಲಿಟಿ ವಾಟರ್ ಕಲರ್ಸ್ನಲ್ಲಿ ಒಂದು ಶೇಡ್ನ ನೀವು ಡಿಫ್ರೆಂಟ್ ಶೇಡ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ವಿಡಿಯೋನ ನೀವು ಪಾಸ್ ಮಾಡಿಬಿಟ್ಟು ಬೇಕಾದರೆ ಎಲ್ಲ ಲೀವ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣಂತೆ. ನೆಕ್ಸ್ಟ್ ನಾನು ಒಂದು ಸ್ಕೆಚ್ ಪೆನ್, ಆರೆಂಜ್ ಸ್ಕೆಚ್ ಪೆನ್ ತೊಗೊಂಡು ಚಿಕ್ಕ ಚಿಕ್ಕ ಫ್ಲವರ್ಸ್ ಫ್ರೀ ಹ್ಯಾಂಡ್ನಲ್ಲೇ ಈ ಥರ ಡ್ರಾ ಮಾಡ್ತಾಯಿದ್ದೀನಿ. ನಾನು ಹೇಳಿರೋ ಹಾಗೆ ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿಕೊಂಡು ಸಪ್ರೇಟ್ ಪೇಪರಲ್ಲಿ ಅದಾದಮೇಲೆ ಇದ್ರ ಮೇಲೆ ಡ್ರಾ ಮಾಡ್ಬೋದು. ಇಲ್ಲಿ ನೀವು ಪಾಸ್ ಮಾಡಿಬಿಟ್ಟು ಏನೆಲ್ಲ ಬ್ಯಾಲೆನ್ಸ್ ಇದೆ ಎಲ್ಲ ಕಂಪ್ಲೀಟ್ ಮಾಡಿ. ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ನಾವು ಮಾಡ್ತೀವಲ್ಲ, ಅದಾದಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಇದೇ ಲಾಸ್ಟ್ ಚಾನ್ಸ್, ನಿಮಗೆ ಏನೆಲ್ಲ ಬ್ಯಾಲೆನ್ಸ್ ಉಳ್ಕೊಂಡಿದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಸ್ಟೆಪ್ ಡಾಟ್ ಪೇಂಟಿಂಗ್ ಮಾಡೋಣ. ನಾನು ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ಡಾಟ್ ಪೇಂಟಿಂಗ್ ಟೂಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ.
ಇದನ್ನು ನಾನು ಕೊಂಡ್ಕೊಳ್ಳೋಕ್ಕೆ ಹೇಳಿಲ್ಲ, ಬಿಕಾಸ್ ಅದು ಎಕ್ಸ್ಪೆನ್ಸಿವ್ ಇದೆ ಆ್ಯಂಡ್ ನಮ್ಗೆ ಇದು ಒಂದರಲ್ಲೇ ನಾವು ಯೂಸ್ ಮಾಡ್ತಾ ಇರೋದ್ರಿಂದ. ಅದರ ಆಲ್ಟರ್ನೇಟಿವ್ ಆಗಿ ನೀವು ಬಡ್ಸ್ನ ಯೂಸ್ ಮಾಡ್ಬೋದು. ಕ್ಯೂಟಿಪ್ ಏನಿದೆ ಅಲ್ಲ, ಬಡ್ಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪೆನ್ಸಿಲ್ ಬ್ಯಾಕ್ ಸೈಡ್, ಇಲ್ಲ ನಿಮ್ಮ ಬ್ರಷಿನ ಬ್ಯಾಕ್ ಸೈಡ್ ಯೂಸ್ ಮಾಡ್ಬೋದು. ಸೊ ಎವ್ರಿ ಟೈಮ್ ನೀವು ಒಂದೊಂದು ಸಲಿಗೂ ಈ ಥರ ಪಿಕ್ ಮಾಡಬೇಕಾಗುತ್ತೆ, ಆವಾಗ ಒಂದೇ ಸೈಜ್ ಬರುತ್ತೆ ಅದು. ನೀವು ಒಂದು ಸಲ ಪಿಕ್ ಮಾಡಿಬಿಟ್ಟು 2 ಸಲ ಹಿಂಗೆ ಹಾಕೋಕ್ಕೆ ಹೋದರೆ ನೆಕ್ಸ್ಟ್ ಡಾಟ್ ಚಿಕ್ಕದು ಬರುತ್ತೆ, ಬಿಕಾಸ್ ಅದರಲ್ಲಿ ಪೇಂಟ್ ಕಡಿಮೆ ಇರುತ್ತೆ. ಸೊ ಎವ್ರಿ ಟೈಮ್ ನಾವು ಡಾಟ್ ಪೇಂಟಿಂಗ್ನಲ್ಲಿ ಎವ್ರಿ ಟೈಮ್ ನಾವು ಈ ಥರ ಪಿಕ್ ಮಾಡಲೇಬೇಕಾಗುತ್ತೆ, ಸೊ ದಟ್ ಈವನ್ ಆಗಿ ಫಿನಿಶಿಂಗ್ ಬರುತ್ತೆ ಅಂತ. ಸೊ ಇಲ್ಲಿಗೆ ನಮ್ಮ 6th ಡೇ ಕ್ಲಾಸಸ್ ಮುಗ್ದಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಎಲ್ಲ ಪ್ರಾಕ್ಟೀಸ್ ಮಾಡಿ, ಎಲ್ಲ ಟೆಕ್ನಿಕ್ಸ್ನ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಕಂಪ್ಲೀಟ್ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಕ್ಲಾಸ್ 7th ಡೇ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಹ್ಯಾವ್ ಅ ನೈಸ್ ಡೇ.